ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆಗೆ ಮುಂದಾಗ್ತಾ ಇದ್ದಾರೆ. ಸರ್ಕಾರದ ವೈಫಲ್ಯಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಬಿಜೆಪಿ ಲೀಡರ್ಸ್. ಪೋಸ್ಟರ್ ರೂಪದಲ್ಲಿ ಈ ವೈಫಲ್ಯಗಳ ಲಿಸ್ಟ್ ನ ರೆಡಿ ಮಾಡಿದ್ದಾರೆ. ಸುಮಾರು 4 ಪುಟ ಇದೆ ಈ ಚಾರ್ಜ್ ಶೀಟ್. ಏನೇನ ಕಂಪ್ಲೇಂಟ್ಗಳಿದೆ, ಏನೇನ ಆರೋಪ ಇದೆ ನೋಡ್ತಾ ಹೋಗೋಣ. ಸರ್ಕಾರದ ವೈಫಲ್ಯಗಳ ಪಟ್ಟಿ ರಿಲೀಸ್ ಮಾಡಿದ್ದಾರೆ ಬಿಜೆಪಿಯ ನಾಯಕರು. ಪೋಸ್ಟರ್ ರೂಪದಲ್ಲಿ ವೈಫಲ್ಯಗಳ ಲಿಸ್ಟ್ ಇದೆ. ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ. ಇಂಥವೆಲ್ಲ ಸ್ಕ್ಯಾನ್ ಮಾಡಿ ಅವ್ರ ಹಗರಣ ನೋಡೋದು ಅಥವಾ ಇಂತಹ ಚಾರ್ಜ್ ಶೀಟನ್ನು ರಿಲೀಸ್ ಮಾಡೋದು ಟ್ರೆಂಡ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ. ಈಗ ಬಿಜೆಪಿ ಒಂದು 4 ಪುಟಗಳ ಚಾರ್ಜ್ ಶೀಟನ್ನು ರೆಡಿ ಮಾಡಿದ್ದಾರೆ. ಏನಿದೆ ಅದರಲ್ಲಿ ಅಂದರೆ ಸರ್ಕಾರದ ವೈಫಲ್ಯಗಳು ಹೆಂಗಿದಾವೆ, ಏನೇನು ಮಾಡಿದ್ದಾರೆ ಇವರು, ಏನು ಮಾಡಬೇಕಿತ್ತು, ಏನು ಮಾಡಿಲ್ಲ, ಬದಲಾಗಿ ಹೇಗೆ ಹೋಗ್ತಾ ಇದೆ ಸರ್ಕಾರ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ಗಳನ್ನು ರೇಸ್ ಮಾಡಿದ್ದಾರೆ. ಚಾರ್ಜ್ ಶೀಟ್ ಅಂದರೆ ಏನು ಹೇಳಿ, ಅದಲ್ವಾ ಕಂಪ್ಲೇಂಟನ್ನು ಹಾಕೋದಲ್ವಾ, ಅವನ್ನ ಈಗ ರಿಲೀಸ್ ಮಾಡಿದ್ದಾರೆ. ಏನೇನಿದೆ ಅನ್ನುವಂಥದ್ದು ಬಹಳ ಕುತೂಹಲ ನಮಗೂ ಇದೆ. ನಿಮಗೆ ತೋರಿಸ್ತಾ ಹೋಗ್ತೀವಿ, ಹೇಳ್ತಾ ಹೋಗ್ತೀವಿ. ಪೋಸ್ಟರ್ ರೂಪದಲ್ಲಿ ವೈಫಲ್ಯಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಈಗಿನ್ನೂ ಓಪನ್ ಮಾಡ್ತಾ ಇದ್ದಾರೆ, ತಡೀರಿ, ನಾವು ಟೈಮ್ ಕೊಡೋಣ ಅವರಿಗೆ. ಏನೇನು ಹಾಕಿದ್ದಾರೆ, ಅದಕ್ಕೆ ಏನೇನು ಕಂಪ್ಲೇಂಟ್ಗಳಿದೆ ರಾಜ್ಯ ಸರ್ಕಾರದ ವಿರುದ್ಧ, ಯಾವ್ಯಾವ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಎಷ್ಟು ಆರೋಪ, DCM ವಿರುದ್ಧ ಎಷ್ಟು ಆರೋಪ, ಇಡೀ ರಾಜ್ಯ ಸರ್ಕಾರದ ವಿರುದ್ಧ ಎಷ್ಟು ಆರೋಪ. ಓಕೆ, ಸಿದ್ದರಾಮಯ್ಯ ಮತ್ತು DKಶಿ ಅವರ ಮುಖಭಾವ ಅಂತೂ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಅದರ ಜೊತೆಗೆ ಏನು ಬರ್ತಿದ್ದಾರೆ ನೋಡೋಣ. ಶಾಪವಾದ ಕರ್ನಾಟಕ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಚಾರ್ಜ್ ಶೀಟ್ ಇದು. ಅವರ ಕಾಂಗ್ರೆಸ್ನ ಚಿಹ್ನೆ ಏನು ಹೇಳಿ ಹಸ್ತ ಅಲ್ವಾ, ಅದನ್ನು ಉಲ್ಟಾ ಮಾಡಿದ್ದಾರೆ, ಅಂದರೆ ಫೇಲ್ ಆಗಿದ್ದಾರೆ ಇವರು ಅಂತ. ಸರ್ಕಾರದ ವಿರುದ್ಧ ಚಾರ್ಜ್ ಶೀಟನ್ನು ಬಿಡುಗಡೆ ಮಾಡಿದ್ದಾರೆ. ಉಳಿದಂತೆ ಬಹಳ ಪುಟ್ಟು ಅಕ್ಷರ ಸಿಗುತ್ತೆ. ಒಂದು ಕಾಪಿ ಸಿಕ್ಕಿದ ತಕ್ಷಣ ನಿಮಗೆ ಹೇಳ್ತಾ ಹೋಗ್ತೀವಿ. ಸರಿ, ವಿಜೇಂದ್ರ ಅವರು ಜಾಯ್ನ್ ಆಗಿಲ್ಲ. ನಾವು ರಾಜ್ಯಾಧ್ಯಕ್ಷರು ಇದ್ದಾರೆ ಅಂತ ಅಂದ್ಕೊಂಡ್ವಿ, ಇಲ್ಲ ಜಾಯ್ನ್ ಆಗಿಲ್ಲ ವಿಜೇಂದ್ರ ಅವರು. ಅಶೋಕ್ ಅವರ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪೋಸ್ಟರ್ ರೂಪದಲ್ಲಿರುವಂತಹ ಚಾರ್ಜ್ ಶೀಟ್ ಕಾಂಗ್ರೆಸ್ ವಿರುದ್ಧ ರಿಲೀಸ್ ಮಾಡಿದ್ದಾರೆ. ಕುತೂಹಲ ಮೂಡಿಸ್ತಾ ಇರುವಂತದ್ದು ಯಾವೆಲ್ಲ ಅಂಶಗಳಿದೆ, ಚಾರ್ಜ್ ಶೀಟ್ ಅಂದ್ರೆ ಏನೆಲ್ಲ ಕಂಪ್ಲೇಂಟ್ ಇದೆ. ಇದು ಕೇವಲ ಮಳೆ ವಿಚಾರದಲ್ಲಿ ಫೇಲ್ ಆದ್ರು ಅಂತನಾ, ಅಥವಾ ಇಡೀ 2 ವರ್ಷದಲ್ಲಿ, ನೆನ್ನೆ ನೋಡಿದ್ರೆ ಅವ್ರು 2 ವರ್ಷದಲ್ಲಿ ನಾವು ಏನೇನು ಮಾಡ್ಕೊ ಬಂದ್ವಿ ಅಂತ ಸಂಭ್ರಮದ ಸರ್ಕಾರದ ಸೆಲೆಬ್ರೇಷನ್ ಮಾಡ್ತಾರೆ. ಇವ್ರು ನೋಡಿದ್ರೆ 2 ವರ್ಷದಲ್ಲಿ ಏನೇನು ಅಟರ್ ಫ್ಲಾಪ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಕೆಲವೊಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಓಕೆ, ನೆನ್ನೆ ಬರ್ತ್ಡೇ ಸೆಲೆಬ್ರೇಷನ್, ಇವತ್ತು ಚಾರ್ಜ್ ಶೀಟ್ನ ಸೆಲೆಬ್ರೇಷನ್. ಬರ್ತ್ಡೇ ಅಂದರೆ 2 ವರ್ಷ ಆಗಿದೆಯಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಬಂದು, ಅದಕ್ಕೆ ಹೇಳಿದ್ದು. ಸಂಭ್ರಮಾಚರಣೆಯ ಸೆಲೆಬ್ರೇಷನ್ ಮಾಡಿದ್ರು. ಇವತ್ತು ಇವರು ಚಾರ್ಜ್ ಶೀಟ್ನ ಸೆಲೆಬ್ರೇಷನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ. ಸ್ವಲ್ಪ ಈ ಕಡೆ ಗೋಪಾಲ ಎಲ್ಲರಿಗೂ ಹೇಳ್ಬಿಡಿ. ರಾಮೂರ್ತಿ ಗವರ್ನರ್ ಆಫೀಸ್ಗೆ ಸಾಹೇಬ್ರ ಜೊತೆ ಬಂದು ಗವರ್ನರ್ ಆಫೀಸ್ಗೆ ಅಲ್ಲಿ ಹೋಗಿ. ಓಕೆ, ಬಿಜೆಪಿ ಸರ್ಕಾರ ಇದೀಗ 4 ಪುಟಗಳ ಚಾರ್ಜ್ ಶೀಟ್ ಅನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡ್ತಾ ಇದೆ. ಕಾಂಗ್ರೆಸ್ ಈ 2 ವರ್ಷದಲ್ಲಿ ಏನ್ ಮಾಡ್ಕೊ ಬಂದಿದೆ, ಕರ್ನಾಟಕವನ್ನ ATM ರೀತಿಯಲ್ಲಿ ಹೇಗೆ ಬಳಸ್ಕೊಂಡು ಬಂದಿದೆ, ಕರ್ನಾಟಕದ ಜನರ ಬದುಕಿಗೆ ಶಾಪವಾದ ವಸೂಲಿ ಸರ್ಕಾರ, ಎಲ್ಲದರಲ್ಲೂ ಬೆಲೆ ಏರಿಕೆ, ಬಸ್ ದರ ಏರಿಕೆ, ಹಾಲಿನ ದರ ಏರಿಕೆ, ಡೀಸೆಲ್ ದರ ಏರಿಕೆ, ಮತ್ತು ಕರ್ನಾಟಕವನ್ನ ATM ರೀತಿಯಲ್ಲಿ ನೋಡಿ ಒಂದು ಚೀಲವನ್ನು ತಗೊಂಡು ಬಂದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೆಂಗ್ ಹಣವನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ, ಇಂತಹ ವ್ಯಂಗ್ಯ ಚಿತ್ರವನ್ನ ಬಿಡಿಸಿ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸುಮಾರು 4 ಪುಟಗಳಿದೆಯಂತೆ. ಅದರ ಹೈಲೈಟ್ ಸದ್ಯಕ್ಕೆ ಒಂದು ಬೆಲೆ ಏರಿಕೆ, ಮತ್ತೊಂದು ಕರ್ನಾಟಕವನ್ನು ATM ರೀತಿಯಲ್ಲಿ ಬಳಸ್ಕೊಳ್ತಾ ಇರೋದು.